ಮುಂಡರ್ಗಿ ಪಟ್ಟಣದಲ್ಲಿ ಭಿಕ್ಷೆ ಬೇಡುತ್ತಾ ಅಲೆದಾಡುತ್ತಿದ್ದ ನಿರ್ಗತಿಕ ಮಹಿಳೆಯನ್ನ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಕಳುಹಿಸುವ ಮೂಲಕ ನೆರವು ನೀಡಲಾಯಿತು. ಮುಂಡರ್ಗಿ ಪಟ್ಟಣದ ಕೊಪ್ಪಳ ರಸ್ತೆಯಲ್ಲಿ ದಿನವಿಡೀ ಭಿಕ್ಷೆ ಬೇಡುತ್ತಾ ದಾರಿ ಹೋಕರನ್ನ ಮಕ್ಕಳನ್ನ ಬಾಯಿಗೆ ಬಂದಂತೆ ಬೈಯುತ್ತಾ ಅಲೆದಾಡುತ್ತಿದ್ದ ನಿರ್ಗತಿಕ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಉದಯ್ ಕುಮಾರ್ ಎಲಿವಾಳ ನಿರ್ಗತಿಕ ಪರಿಹಾರ ಕೇಂದ್ರ ಹುಬ್ಬಳ್ಳಿಯ ಸಂಸ್ಥೆಗೆ ಮಾಹಿತಿ ನೀಡಿ ನಿರ್ಗತಿಕ ಪರಿಹಾರ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ನಂದಾ ಉರುಳಿ ಅವರನ್ನ ಸಂಪರ್ಕಿಸಿ ಅವರ ಸಿಬ್ಬಂದಿಯೊಂದಿಗೆ ಬಂದು ಈ ನಿರ್ಗತಿಕ ಮಹಿಳೆಯನ್ನ ತಮ್ಮ ವಶಕ್ಕೆ ಪಡೆದು ಆಕೆಯನ್ನ ಪರಿಹಾರ ಕೇಂದ್ರದಲ್ಲಿ ದಾಖಲಿಸಿಕೊಂಡು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಲು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ನಿರ್ಗತಿಕರ ಪರಿಹಾರ ಕೇಂದ್ರದ ವಾರ್ಡ್ನವರಾದ ಶ್ರೀ ಮಹೇಶಪ್ಪ ಮತ್ತು ಸಿಬ್ಬಂದಿಯವರು ವಾಹನದೊಂದಿಗೆ ಆಗಮಿಸಿ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿದ್ದ ನಿರ್ಗತಿಕ ಮಹಿಳೆಯನ್ನ ಮುಂಡರ್ಗಿ ಪೊಲೀಸ್ ಠಾಣಾ ಆವರಣದಲ್ಲಿ ತಮ್ಮ ವಶಕ್ಕೆ ಪಡೆದು ಕರೆದುಕೊಂಡು ಹೋದರು. ಸದರಿ ವಿಷಯದ ಕುರಿತು ಮಾಹಿತಿ ನೀಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ನಮ್ಮ ಇಲಾಖೆಯ ವತಿಯಿಂದ ಈ ರೀತಿ ನಿರ್ಗತಿಕರಿಗೆ ಪರಿಹಾರ ಕೇಂದ್ರವಿದ್ದು ಭಿಕ್ಷಾಟನೆಯು ಕಾನೂನಿನ ರೀತಿಯಲ್ಲಿ ಅಪರಾಧ. ಕೆಲವರು ಹೊಟ್ಟೆಪಾಡಿಗಾಗಿ ಭಿಕ್ಷಾಟನೆ ಮಾಡಿದರೆ ಇನ್ನು ಕೆಲವರು ಇದನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಅಲೆಯುತ್ತಿರುತ್ತಾರೆ. ಇದನ್ನು ತಡೆಯುವುದಕ್ಕಾಗಿಯೇ ನಿರಾಶ್ರಿತರ ಪರಿಹಾರ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಇಲ್ಲಿ ಈ ರೀತಿ ನಿರ್ಗತಿಕರನ್ನ ದಾಖಲಿಸಿಕೊಂಡು ಅವರಿಗೆ ಊಟೋಪಚಾರ, ಬಟ್ಟೆ, ಆರೋಗ್ಯ ತಪಾಸಣೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನೋಡಿಕೊಳ್ಳಲಾಗುತ್ತದೆ. ಒಂದು ವೇಳೆ ಅವರ ಕುಟುಂಬದವರ ಬಗ್ಗೆ ಮಾಹಿತಿ ನೀಡಿದರೆ ಅವರನ್ನು ಅವರ ಕುಟುಂಬದವರ ವಶಕ್ಕೆ ಒಪ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ವರದಿ ಅರ್ಜುನ್ ಹೊಸ್ಮನಿ, NKS TV4 ಮುಂಡರ್ಗಿ. ಒಂದು ಅರೆಸ್ಟ್ ಮಾಡಿದ್ದಾರೆ. ಅವ್ರು ಪೂರ್ತಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ನಡೆಸ್ತಿದ್ರು ಅಂತಂದು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು. ಮೊನ್ನೆನೇ ಕೂಡ ನಾವು ಈಗ ಅವ್ರಿಗೆ ನಮ್ಮ ನಿರಾಶ್ರಿತ ಪರಿಹಾರ ಕೇಂದ್ರದವ್ರಿಗೆ ಯಡಿಯೂರಿಗೆ ಫೋನ್ ಮಾಡಿದೆ. ಮಲ್ಲೇಶಪ್ಪ ಅಂತ ಇವರು ಅಲ್ಲಿ ಸಂಬಂಧಪಟ್ಟ ವಾರ್ಡನ್ನು ತಕ್ಷಣ ನಮ್ಮ ಕರೆಗೆ ಸ್ಪಂದಿಸಿ ಇವತ್ತು ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಅವ್ರಿಗೆ ಚೆನ್ನಾಗಿ ಆರೈಕೆ ಜೊತೆಗೆ ಟ್ರೀಟ್ಮೆಂಟ್ ಜೊತೆಗೇ ಅವ್ರಿಗೆ ಊಟ, ವಸತಿ ಎಲ್ಲ ಸೌಲಭ್ಯನ ಕೊಟ್ಟು ಅವ್ರು ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ ಕೇಸ್ ಅವ್ರಿಗೆ ನೆನಪಿನ ಶಕ್ತಿ ಬಂದು ಅವ್ರು ಯಾರೋ ಮನೆಯವರು ಅವ್ರ ಅಡ್ರೆಸ್ ಹೇಳಿದರೆ ಅವ್ರ ಅಡ್ರೆಸ್ಸಿಗೆ ಸಂಪರ್ಕಿಸಿ ಅವ್ರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ ಕೂಡ ಇದೆ ನಮ್ಮ ಇಲಾಖೆ ವತಿಯಿಂದ. ಹಾಗಾಗಿ ಇದು ಒಂದು ಉತ್ತಮವಾದಂಥ ಕೆಲಸ. ಜೊತೆಗೆ ಅವ್ರಿಗೆ ಬಿಸಿಲಲ್ಲಿ ಎಲ್ಲೆಲ್ಲೋ ಅಡ್ಡಾಡ್ತಿರ್ತಾರೆ, ಅವ್ರಿಗೆ ಊಟ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ತುಂಬ ಅನಾಹುತ ಸಮಸ್ಯೆ ಆಗ್ತಿರ್ತದೆ. ಜೊತೆಗೆ ಹೆಣ್ಮಕ್ಳಿದ್ರೆ ಇನ್ನೂ ಕಷ್ಟನೇ ಸಮಾಜದಲ್ಲಿ ಹೊರಗಟ್ಟೋದು. ಹಾಗಾಗಿ ನಮ್ಮ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅವ್ರೊಂದು ಸೆಕ್ಯೂರ್ಡ್ ಲೈಫ್ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಕಳಿಸ್ಕೊಡ್ತಾರೆ. ಓಕೆ, ಊಟಕ್ಕೆ ಏನು ಮಾಡ್ತಾ ಇದ್ದೀವ ಇಲ್ಲಿ? ಯಾರನ್ನ ಕೇಳ್ತೀನಿ, ಭಿಕ್ಷಾ ಮಾಡ್ಕೊಂಡು ತಿಂತಿದ್ದೆ, ಭಿಕ್ಷೆ ಬೆಳ್ಕೊತಿದ್ದೆ, ತಿಂದೆ ಒಂದು 2 ತಿಂದಿಲ್ಲ. ಇವಾಗ 4 ದಿನ ಆಯ್ತು, ಇನ್ನೂ ಊಟನೇ ಮಾಡಿಲ್ಲ. ಊಟನೂ ಮಾಡಿಲ್ಲ. ಊಟ ಕೊಡ್ಸೋಣ ಬಿಡಿ, ಊಟ ಕೊಡಿಸ್ತೀವಿ. ಊಟ ಕೊಡಿಸ್ತೀವಿ. ನನ್ನ ಕರ್ಕೊಂಡು ಹೋದ್ರೆ ಯಾರೋ ಕಳ್ಸಿ. ಆಯ್ತಮ್ಮ, ನಿನಗೆ ಊಟ ಕೊಡಿಸ್ತೀನಿ, ನಿನ್ನೆಲ್ಲ ಚೆನ್ನಾಗಿ ನೋಡ್ಕೊತೀವಿ. ಸರ್ಗೆಲ್ಲ ಥ್ಯಾಂಕ್ಸ್ ಹೇಳಿ ನಮಸ್ಕಾರ ಮಾಡು. ನೋಡಿ ಕಲೆಕ್ಟ್ ಆಗಿ ಅಲ್ಲಿ ಹಾಸ್ಟೆಲ್ ಅದ, ನೀವು ಒಳಗದ ನೋಡು. ಅವ್ರು ಕೂಡ ಆರಾಮಾಗಿ ನೇಹನ್ ಜೊತೆಗೆ ಇದ್ದು ಬಿಡವ. ನಿಮ್ಮ ಮಗಳದೊಳಗ ಬಾರಮ್ಮ ಒಂದು ಆಯ್ತು. ಇನ್ನು ನಿಮ್ಮ ಜೊತೆ ಕರ್ಕೊಂಡಿರ್ತೀರೋ ಚಿಕ್ಕವನಿಗೆ ಚಿಕ್ಕವನ ನಿಮ್ಮ ಜೊತೆಗೆ ಆಗ್ತಾಳ ನೋಡಿ. ಹೆಂಗ ನೀಟಾಗತ್ತಾಳ. ಹೊಸ ಸಾಜಿ ಕೊಟ್ಟದ, ಹೊಸ ಬ್ಲೌಸ್ ಇದೆ, ದಿನ ಸ್ನಾನ ಮಾಡ್ಕೊಂಡು ಆರಾಮ್ ಊಟ ಮಾಡ್ಕೊಂಡಿದ್ರು. ನಿಂದೇನು ಯಾವ್ದಾದ್ರು ಅಡ್ರೆಸ್ ಕೊಟ್ಟಿ ಅಂದ್ರೆ ಅವಾಗೆಲ್ಲ ಪತ್ರ ಯಾರು ಇದ್ರೆ ಎಲ್ಲ ಕಳ್ಸೋಣ. ಮನೆಗೆ ನೀ ಇದ್ರೆ ನಿನ್ನ ಮನೆಗೆ ಕಳಿಸ್ಕೊಡ್ತೀನಿ. ಸಿಕ್ಕವ.